See the question number 16. If 4, x1, x2, 22, 28 are in arithmetic progression, then the value of x1 and x2 respectively is. So, in the given sequence, 4, x1, x2, 22, 28. So, there are 5 terms in this sequence. So, here the first term. So, this is A1, A2, A3, A4, A5 ಅಲ್ವಾ? So, 5 term ಇದೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಏನಿದೆ A1 4 ಇದೆ ಅಲ್ವಾ? ಸೊ ಇಲ್ಲಿ ಮೊದಲನೇ ಟರ್ಮ್ ಎ ಅಥವಾ A1. ಸೊ A1 ಟರ್ಮ್ ಇದು. ಓಕೆ, ಸೊ ಇಲ್ಲಿ ಫಿಫ್ತ್ ಟರ್ಮ್ ಏನಿದೆ ಹೇಳಿ? ಫಿಫ್ತ್ ಟರ್ಮ್ 28 ಇದೆ. ಸೊ ಇನ್ ದ given arithmetic progression, the nth term is given by the formula an is equal to a plus n minus 1 into d. ಸೊ A1 ಅಂದ್ರೆ ಫಸ್ಟ್ ಟರ್ಮ್ ಅನ್ನ ತಗೊಳ್ಳಿ. ಸೊ ಇಲ್ಲಿ ನಾವು ಫಿಫ್ತ್ ಟರ್ಮ್ ಅನ್ನ ತಗೊಂಡ್ರೆ a ಫಿಫ್ತ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? A1 ಪ್ಲಸ್ 5 ಮೈನಸ್ 1 ಇಂಟು ಡಿ ಅಲ್ವಾ? ಸೊ ಇಲ್ಲಿ ಫಿಫ್ತ್ ಟರ್ಮ್ ಏನಿದೆ ಹೇಳಿ? 28. ಸೊ 28 is equal to, so A1 ಫಸ್ಟ್ ಟರ್ಮ್ ಏನಿದೆ? 4 ಪ್ಲಸ್ 5 ಮೈನಸ್ 4 1 ಏನಾಗುತ್ತೆ? 4d ಆಗುತ್ತೆ. ಸೊ 28 ಮೈನಸ್ 4 is equal to 4d. ಓಕೆ, ಪ್ಲಸ್ 4 ಇದ್ದಿದ್ದು ಲೆಫ್ಟ್ ಹೋದಾಗ ಮೈನಸ್ ಆಗುತ್ತೆ. 28 ಮೈನಸ್ 4 ಏನಾಗುತ್ತೆ? 24 is equal to 4d. ಸೊ ಡಿವೈಡ್ ಬೋತ್ ಸೈಡ್ ಬೈ 4. ಸೊ ದಿಸ್ is equal to d is equal to 24 divided by 4. So 4 ones are 4 6s. So d is equal to ಏನು ಬಂದಿದೆ? 6 ಬಂದಿದೆ. ಓಕೆ, ಸೊ d 6 ಬಂತು. ಸೊ ಈಗ ನಾವು x1 ಮತ್ತು x2 ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ x1, ಸೊ x1 ಅನ್ನೋದು ಏನ್ ಹೇಳಿ? ಸೆಕೆಂಡ್ ಟರ್ಮ್ ಅಲ್ವಾ? ಸೊ ಸೆಕೆಂಡ್ ಟರ್ಮ್ ಈಸ್ ಈಕ್ವಲ್ ಟು ಏನಾಗುತ್ತೆ? a ಪ್ಲಸ್ ಡಿ ಅಂದ್ರೆ a1 ಪ್ಲಸ್ ಡಿ. ಸೊ ಇಲ್ಲಿ ಫಸ್ಟ್ ಟರ್ಮ್ ಅನ್ನ a1 ಅಂತ ತಗೊಂಡಿದ್ದೇವೆ. ಸೊ ಹಾಗಾಗಿ a1 ಪ್ಲಸ್ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 4 plus 6 is equal to 10. ಅದೇ ರೀತಿ x2 ಏನ್ ಹೇಳಿ? ಥರ್ಡ್ ಟರ್ಮ್ ಅಲ್ವಾ? ಸೊ x2 ಥರ್ಡ್ ಟರ್ಮ್. ಸೊ ಇದು ಥರ್ಡ್ ಟರ್ಮ್ ಏನಾಗುತ್ತೆ? a1 ಪ್ಲಸ್ 2d ಆಗುತ್ತೆ. ಸೊ 4 ಪ್ಲಸ್ 2 ಇಂಟು 6 is equal to 4 ಪ್ಲಸ್ 12 ಏನಾಗುತ್ತೆ? 16 ಆಗುತ್ತೆ. ಸೊ ಹಾಗಾಗಿ ವ್ಯಾಲ್ಯೂಸ್ ಆಫ್ x1 x2 ಏನಾಗುತ್ತೆ ಹೇಳಿ? 10, 16 ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಹೇಳಿ? ಎ ಆಗುತ್ತೆ.